ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ರೈತರು ಕೂಡ ಉಚಿತವಾಗಿ ಬೋರ್ವೆಲ್ ಕೊರೆಸುವಂತಹ ಮಾಹಿತಿಯನ್ನು ತಿಳಿದು ಈ ಯೋಜನೆಯಡಿಯಲ್ಲಿ ಹಣವನ್ನು ಕೂಡ ಪಡೆಯಬಹುದಾಗಿದೆ. ಉಚಿತವಾಗಿ ಬೋರ್ವೆಲ್ ಕೊರೆಸುವವರು ಕೂಡಲೇ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾರೆಲ್ಲ ರೈತರಿದ್ದೀರೋ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುವಂತಹ ಮಾಹಿತಿಯಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿ ಬೋರ್ವೆಲ್ ಕೊರೆಸುವಂತಹ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಯಿರಿ. ಗಂಗಾ ಕಲ್ಯಾಣ ಯೋಜನೆ 2024 ಈ ಒಂದು ಯೋಜನೆ ಮುಖಾಂತರ ಉಚಿತವಾಗಿ ಬೋರ್ವೆಲ್ಗಳನ್ನು ಕೂಡ ಕೊರೆಸಲಾಗುತ್ತದೆ. ಸರ್ಕಾರವೇ ನಿಮಗೆ ಬೋರ್ವೆಲ್ ಕೊರೆಸಲು ಹಣವನ್ನು ಕೂಡ ನೀಡುತ್ತದೆ. ಬರೋಬ್ಬರಿ 1.5 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಹಣವನ್ನು ಒದಗಿಸುತ್ತದೆ. ಈ ಒಂದು ಹಣದಿಂದ ನೀವು ಬೋರ್ವೆಲ್ಗಳನ್ನು ಕೂಡ ಕೊರೆಸಬಹುದು. ಈ ರೀತಿ ಕೊರೆಸುವುದರಿಂದ ನಿಮಗೆ ನೀರಾವರಿ ಸಮಸ್ಯೆಗಳು ಕೂಡ ಎಂದಿಗೂ ಆಗುವುದಿಲ್ಲ. ಈ ನೀರಾವರಿಯನ್ನು ಎಂದಿಗೂ ಕೂಡ ನೀವು ಬಳಕೆ ಮಾಡಬಹುದು. ಈ ಒಂದು ಯೋಜನೆಯಿಂದ ಸಣ್ಣ ರೈತರಿಗೆ ಮಾತ್ರ ಉಚಿತವಾಗಿ ಬೋರ್ವೆಲ್ ಕೊರೆಸಲು ಹಣ ಕೂಡ ದೊರೆಯುತ್ತದೆ. ಸಣ್ಣ ರೈತರು ಎಂದರೆ 5 ಎಕರೆಗಿಂತ ಒಳಗೊಂಡ ಜಮೀನನ್ನು ಸ್ವಂತವಾಗಿ ಹೊಂದಿರುವವರನ್ನು ಸಣ್ಣ ರೈತರು ಎಂದು ಕರೆಯಲಾಗುತ್ತದೆ. ಸರ್ಕಾರವು ಇಂತಹ ರೈತರಿಗೆ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಗಂಗಾ ಕಲ್ಯಾಣ ಯೋಜನೆ ಎಂಬ ಯೋಜನೆಯನ್ನು ಕೂಡ ಹಲವಾರು ವರ್ಷಗಳ ಹಿಂದೆಯೇ ಜಾರಿಗೊಳಿಸಿತು. ಈ ಯೋಜನೆ ಮುಖಾಂತರ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಬೋರ್ವೆಲ್ಗಳನ್ನು ಕೂಡ ಕೊರೆಸಲು ಹಣವನ್ನು ಪಡೆದಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಎಲ್ಲ ಪ್ರದೇಶದಲ್ಲಿಯೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಬರುತ್ತಿದೆ, ಆದರೆ ದೊಡ್ಡ ಮಟ್ಟದಲ್ಲಿ ಮಳೆ ಬರುತ್ತಿಲ್ಲ. ಆದ ಕಾರಣ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಹಲವಾರು ಸಮಸ್ಯೆಗಳು ಕೂಡ ನೀರಿಲ್ಲದೆ ಆಗಿದೆ. ಆ ನೀರನ್ನು ಅವರು ಬೋರ್ವೆಲ್ಗಳಿಂದ ಕೂಡ ಪಡೆಯಬಹುದು. ಇನ್ನೇಕೆ ತಡ ಮಾಡುತ್ತೀರಿ? ಸರ್ಕಾರ ನೀಡುತ್ತಿರುವಂತಹ ಹಣದಿಂದ ಉಚಿತ ಬೋರ್ವೆಲ್ಗಳನ್ನು ಕೂಡ ಕೊರೆಸುವ ಮುಖಾಂತರ ನೀವು ಅಭಿವೃದ್ಧಿಯನ್ನು ಕೂಡ ಕಾಣಿರಿ. ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ಅರ್ಹತೆ ಹಾಗೂ ದಾಖಲಾತಿಗಳು ಯಾವುವು ಎಂದರೆ, ಮೊದಲಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಾಗಿರಬೇಕು. ರೈತರು ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತದೆ. ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಕುಟುಂಬದ ರೇಷನ್ ಕಾರ್ಡ್ ಕೂಡ ಬೇಕು. ಕನಿಷ್ಠವಾರು 21 ವರ್ಷಕ್ಕಿಂತ ಹೆಚ್ಚಿನ ವಯೋಮಿತಿಯನ್ನು ಕೂಡ ಹೊಂದಿರಬೇಕಾಗುತ್ತದೆ. ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ ಕಡ್ಡಾಯ. ಪಹಣಿ ಕೂಡ ಬೇಕು ಹಾಗೂ ರೈತರ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಮಾಹಿತಿ, ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವುದು ಎಂದರೆ ನವೆಂಬರ್ 21ರಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವಾಗಿದೆ. ನವೆಂಬರ್ 21ರ ಒಳಗೆ ನೀವು ಕೂಡ ಬೋರ್ವೆಲ್ಗಳ ಅವಶ್ಯಕತೆ ಇದ್ದಲ್ಲಿ ಆನ್ಲೈನ್ ಮುಖಾಂತರವಾದರೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು. ಈ ಒಂದು ಅರ್ಜಿ ಸಲ್ಲಿಕೆಯನ್ನು ನೀವು ನಿಮ್ಮ ಊರಿನಲ್ಲಿ ಇರುವಂತಹ ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಇನ್ನಿತರ ರೈತರಿಗೆ ಸಂಬಂಧಪಟ್ಟ ಕೇಂದ್ರಗಳಿಗೂ ಕೂಡ ಭೇಟಿ ನೀಡಿ ಈ ಎಲ್ಲ ದಾಖಲಾತಿಗಳೊಂದಿಗೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಅರ್ಜಿ ಸಲ್ಲಿಕೆ ಮಾಡಿದ ನಂತರ ರೈತರಿಗೆ ಹಣ ಕೂಡ ಖಾತೆಗೆ ಜಮಾ ಆಗುತ್ತದೆ. ಆ ಒಂದು ಹಣವನ್ನು ಬಳಕೆ ಮಾಡುವ ಮುಖಾಂತರ ಬೋರ್ವೆಲ್ಗಳನ್ನು ಕೂಡ ಕೊರೆಸಿರಿ. ಆ ಬೋರ್ವೆಲ್ ಕೊರೆಸಿದ ಬಳಿಕ ಆ ಒಂದು ನೀರಾವರಿಯಿಂದಲೇ ನಿಮ್ಮ ಕೃಷಿ ಭೂಮಿಯನ್ನು ಕೂಡ ವೃದ್ಧಿಸಿಕೊಳ್ಳಿರಿ. ಇನ್ನೇಕೆ ತಡ ಮಾಡುತ್ತೀರಿ? ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ಹಣವನ್ನು ಪಡೆಯಬೇಕು ಎಂದರೆ ಈ ಮಾಹಿತಿಯಲ್ಲಿ ತಿಳಿಸಿರುವ ರೀತಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತದೆ. ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಸರ್ಕಾರವೇ ನಿಮ್ಮ ದಾಖಲಾತಿಗಳನ್ನೆಲ್ಲ ಒಂದೊಮ್ಮೆ ಪರಿಶೀಲನೆ ಮಾಡಿ ನೀವು ಅರ್ಹರಾಗಿದ್ದರೆ ಮಾತ್ರ ನಿಮಗೆ ಬೋರ್ವೆಲ್ಗಳನ್ನು ಕೂಡ ಕೊರೆಸಲು ಹಣವನ್ನು ಸರ್ಕಾರವೇ ನಿಮ್ಮ ಖಾತೆಗೆ ಜಮಾ ಮಾಡುತ್ತದೆ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕೂಡ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿರಿ.